ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಿಚ್ಚು ದಿನದಿಂದ ದಿನಕ್ಕೆ ಧಗಧಗಿಸ್ತಾ ಇದೆ. ಹೈಕಮಾಂಡ್ ವಾರ್ನಿಂಗಿಗೆ ಸೈಲೆಂಟ್ ಆದ್ರ ಡಿಕೆ ಬೆಂಬಲಿಗರು. ದೆಹಲಿಗೆ ಹೋಗಿ ಬಂದ ಕುಣಿಗಲ್ ಶಾಸಕ ರಂಗನಾಥ್ ಗಪ್ಚುಪ್. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನಾನು ಈ ಬಗ್ಗೆ ಮಾತನಾಡಲ್ಲ. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿ ಹೈಕಮಾಂಡ್ಗೆ ಮುಜುಗರ ತರಲ್ಲ. ಇಕ್ಬಾಲ್ ಹುಸೇನ್ ಹೇಳಿಕೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪರಮೇಶ್ವರ್ ಅವರು ಹಿರಿಯರು, ಅವರ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ. ಪಬ್ಲಿಕ್ ಟಿವಿಗೆ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೊಟ್ಟಂತಹ ಹೇಳಿಕೆ. ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರು ಕೂಡ ಹೌದು. ಡಿಕೆ ಶಿವಕುಮಾರ್ ಅವರ ಆಪ್ತಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ದೆಹಲಿಗೂ ಕೂಡ ಇವರು ಹೋಗಿದ್ರು, ಅವರೇ ಈಗ ಮಾತನಾಡಿದ್ದಾರೆ. ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಗೆ ರೆಪ್ರೆಸೆಂಟೇಷನ್ ಕೊಡಲೇಬೇಕು ಅಂತೇಳಿ ಮಾಡೋಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವ್ರಿಗೆ ಮಾಡಿ ಅಂತ ಒತ್ತಡವನ್ನು ಹಾಕ್ಲಿಕ್ಕೆ ಅಂತೂ ಹೋಗಿದ್ದಂಥದ್ದು ನಿಜ. ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾನು. ಮುಖ್ಯಮಂತ್ರಿಗಳನ್ನ ಯಾಕೆ ಈ ವಿಚಾರವಾಗಿ ಭೇಟಿ ಮಾಡಿಲ್ಲ ನೀವು ಯಾರು ಅಂತ? ಈಗ ಅದು ಅಧ್ಯಕ್ಷರನ್ನ ಭೇಟಿ ಮಾಡ್ಕೊಂಡ್ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿನ ಭೇಟಿ ಮಾಡಲಿಕ್ಕೆ ಅದೇನು ದೊಡ್ಡ ವಿಚಾರನ? ನಾವು ಹೋಗ್ತೀವಿ ಸದಾಕಾಲ, ವಾರಕ್ಕೆ ಒಂದು ದಿವಸ ಹೋಗಿ ಭೇಟಿ ಮಾಡ್ತಿರ್ತೀವಿ. ಅದನ್ನು ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ. ಪುನಾರಚನೆ ಅಥವಾ ವಿಸ್ತರಣೆ ಅಂದರೆ ಪರಮಾಧಿಕಾರ ಮುಖ್ಯಮಂತ್ರಿಗಳ ಬಳಿ ಇರುತ್ತೆ. ಹಂತವಾಗಿ ಹೋಗಬೇಕು ಅಂತಂದ್ರೆ ಮೊದಲು ಮುಖ್ಯಮಂತ್ರಿಗಳ ಬಳಿನೇ ಹೋಗಬೇಕಾಗುತ್ತೆ. ನೀವು ಮುಖ್ಯಮಂತ್ರಿಗಳನ್ನ ದಾಟಿ ಏಕ್ದಮ್ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದ್ದೇನಕ್ಕೆ ಅಂತ ಯಾರು ಹೇಳಿದವರು ಮುಖ್ಯಮಂತ್ರಿನ ಭೇಟಿ ಮಾಡಿಲ್ಲ ಅಂತ? ನಾವೇ ಹೋಗಿ, ನಾವು ತುಮಕೂರು ಜಿಲ್ಲೆಯವರೆಲ್ಲ ಹೋಗಿ ಭೇಟಿ ಮಾಡಿ ಈ ವಿಚಾರದಲ್ಲಿ ನಮಗೊಂದು ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಸುಮಾರು 3 ತಿಂಗಳಿಂದ ಭೇಟಿ ಮಾಡ್ದೇನೆ ಇದ್ದೀವಿ. ಬೇಕಾದ್ರೆ ನೀವು ಒಂದು ದಿವಸ ಬಂದ್ಬಿಡಿ, ನಿಮ್ಮ ಮುಂದೆನೇ ನಾವು ಕೇಳ್ಕೊತೀವಿ. ಮುಖ್ಯಮಂತ್ರಿ ದೆಹಲಿ ಭೇಟಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಯಿತು ಸರ್. ನೀವು ಡಿ ಕೆ ಶಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಹಕ್ಕೊತ್ತಾಯ ಮಂಡನೆ ಮಾಡೋದಕ್ಕೆ ಹೋಗಿದ್ರಿ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೀವೇ ಊಹಿಸ್ಕೊಂಡ್ರೆ ನಾನೇನು ಉತ್ತರ ಹೇಳಲಿ? ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಇವೆಲ್ಲ ಜನರು ಬೇಸರ ಮಾಡ್ಕೋತಾರೆ. ನಾವು ನಿಮ್ಮ ಮುಂದೆ ಮಾತನಾಡಿ ಅಲ್ಲೆಲ್ಲೋ ಒಂದು ಕಡೆ ಹೈಕಮಾಂಡ್ ಅವರು ಬೇಸರ ಮಾಡ್ಕೋತಾರೆ, ಜನರು ಬೇಜಾರು ಮಾಡ್ಕೋತಾರೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ, ನನಗೆ ಹೈಕಮಾಂಡಿಂದ ನೋಟಿಸು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನೀವೇನಾದ್ರು ನನ್ನಿಂದ ಹೇಳಿಕೆ ಪಡಿತೀನಿ ಅಂದರೆ ನಿರಾಸೆ ಆಗ್ತೀರಿ. ನಾನು ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದು ವಿಚಾರ, ಇವತ್ತೇನೇ ಇದ್ರೂ ಕಾಂಗ್ರೆಸ್ ಪಕ್ಷ 4 ಗೋಡೆ ಮಧ್ಯೆ ಆಗುವಂಥ ನಿರ್ಧಾರಕ್ಕೆ ಮಾಧ್ಯಮದ ಮೂಲಕ ಹೇಳಿಕೆ ಕೊಟ್ಟು ಶಾಸಕರು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಬೇಜಾರು ಮಾಡಬಾರ್ದು ಅನ್ನೋದನ್ನು ಚಿಂತನೆಯಲ್ಲಿ ಇರೋಂಥ ನಾನು. ಸೊ ಹಾಗಾಗಿ ನಿಮ್ಮಲ್ಲಿ ಹೇಳಿಕೆ ಏನು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ 2028ಕ್ಕೆ ಅಧಿಕಾರ ತರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಹೋಗಬೇಕು ಅಂತ ನಮ್ಮ ಒಂದು ದೃಷ್ಟಿ ಅಲ್ಲಿರಬೇಕು. ಖರ್ಗೆ ಅವರು ಇದಕ್ಕಿದಂಗೆ ಬೆಂಗಳೂರಿಗೆ ಬಂದರು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು, ಸಚಿವರು ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ. ಇವತ್ತು ಡಿ ಕೆ ಶಿ ಅವರು ಕೂಡ ಭೇಟಿ ಮಾಡ್ತಿದ್ದಾರೆ. ಇವೆಲ್ಲ ಯಾಕೆ ಆಗ್ತಿದೆ ಅಂತ ಗೊಂದಲ ಇಲ್ಲ ಅಂತಿದ್ದಾರೆ, ಇವೆಲ್ಲ ಆಗ್ತಿತ್ತಾ? ಇವತ್ತು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ, BBMP ಚುನಾವಣೆ, ಭಾಳಷ್ಟು ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ನಡೀತಾವೆ. BR ಎಲೆಕ್ಷನ್ಸು ಆಯಿತು, ರಿಸಲ್ಟ್ಸು ನಮಗೆ ಅಷ್ಟು ಹಿತವಿರಲಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿರ್ತಾರೆ. ಅದ್ರ ಜೊತೆ ಏನೇ ವಿಚಾರಗಳಿದ್ರು 4 ಗೋಡೆ ಆಗೋಂಥ ಚರ್ಚೆಗಳಿಗೆಲ್ಲ ನಾವುಗಳು ಅದನ್ನು ಹೇಳಿಕೆ ಕೊಟ್ಟು ಅದೆಲ್ಲ ಅಪ್ರಸ್ತುತ ಅನಿಸುತ್ತೆ ನನಗೆ. ಈ ವಿಚಾರಗಳಲ್ಲಿ ಮಾತಾಡಬಾರ್ದು ಅಂತ ಅನಿಸುತ್ತೆ ನನಗೆ. ಮುಂದಿನ 2.5 ವರ್ಷ ಡಿ ಕೆ ಶಿ ಅವರು CM ಆಗಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೊಂದು ಬೇಡಿಕೆ ಇದ್ದೇ ಇರುತ್ತೆ. ನೀವು ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಂದರೆ ಅದನ್ನು ನಿರಾಸೆ ಆಗ್ತೀರಿ. ನಾನು ಅದು ಮಾತಾಡಲಿಕ್ಕೆ ಹೋಗಲ್ಲ. ನಾನು ಪರಮೇಶ್ವರ್ ಅವರು ಸರ್ ಇವತ್ತು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅನ್ನುವಂಥ ಮಾತನ್ನ ಈಗ ಹೇಳಿದ್ದಾರೆ. ಅವರು ವೈಯಕ್ತಿಕ ಅಭಿಪ್ರಾಯ, ನೀವು ಅವ್ರನ್ನೇ ಕೇಳಬೇಕು, ನನ್ನ ಯಾಕೆ ಕೇಳ್ತೀರಿ? ನನ್ನ ವಿಚಾರದಲ್ಲಿ ಕಾಮೆಂಟೇ ಮಾಡಲ್ಲ ನಾನು. ಇಕ್ಬಾಲ್ ಹುಸೇನ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ರು. ಅವರು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿ ಅವ್ರನ್ನ ಮಾಡಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಹೈಕಮಾಂಡ್ ಬಳಿಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದು ತಂಡ ಹೋಗಿದೆ, ನಾನು ಹೋಗ್ತೇನೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನೀವು ನೋಡಿದ್ರೆ ನಿರಾಕರಿಸ್ತಾ ಇದ್ದೀರಾ? ಅವ್ರ ಆಸೆ ಈಡೇರಿಸಲಿ, ನಾನು ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಅವರು ವೈಯಕ್ತಿಕ ಅಭಿಪ್ರಾಯಗಳು. ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಮಾಧ್ಯಮದ ಮೂಲಕ ಹೇಳಿಕೆಗಳು ಕೊಟ್ಟು ಜನರಿಗೆ ಬೇಜಾರು ಮಾಡಲಿಕ್ಕೆ ಇಲ್ಲ ಹೈಕಮಾಂಡ್ಗೆ ಬೇಸರ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನು ಐ ವಾಂಟ್ ಟು ಬಿ ಹೈಲಿ ಡಿಸಿಪ್ಲಿನ್ಡ್ ಕ್ಯಾಡರ್. ಸೊ ಹಾಗಾಗಿ ಈ ವಿಚಾರದಲ್ಲಿ ನಾನು ಮಾತಾಡಲ್ಲ. ಸಚಿವ ಆಗೋದಕ್ಕೆ ನಿಮ್ಗೆ ಆಸೆ ಇಲ್ವಾ ಸರ್ ಅಂತ ನೀವು ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಐ ಆಮ್ ನಾಟ್ ಎಲಿಜಿಬಲ್. ಲೆಟ್ ಮೀ ಬಿ ಫ್ರ್ಯಾಂಕ್. ನಂದೇನಿದೆ ನನ್ನ ಇತಿಮಿತಿಲಿ ಇರಬೇಕು. ನಾನು ಸೆಕೆಂಡ್ ಟೈಮ್ MLA ಆಗಿದ್ದೀನಿ. ನನ್ನ ಜವಾಬ್ದಾರಿಗಳು ಕೊಟ್ಟಿರೋಂಥದ್ದನ್ನು ಪೂರ್ಣಗೊಳಿಸ್ಬೇಕು. ಇನ್ನೂ ಭಾಳಷ್ಟು ಕೆಲಸಗಳಿದೆ. ಸೊ ಹಾಗಾಗಿ ಸುಮ್ಮನೆ ನಾನು ಅದಕ್ಕೆ ಆಸೆ ಪಟ್ಟಿದ್ದೀನಿ ಅಂತೇಳಿ ಜನರಿಗೆ ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜ್ ಕೊಟ್ಟು ಅವರು ತೆಗೆದುಕೊಂಡಂಥ ನಿರ್ಧಾರ ಚೀಫ್ ಮಿನಿಸ್ಟ್ರಿಗೆ ನಾವು ಒತ್ತಡ ಹಾಕೋಂಥದ್ದು ಅದು ಸರಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಖರ್ಗೆ ಅವರು ಬಂದಿದ್ದಾರೆ, ಭೇಟಿ ಆಗ್ತೀರಾ ಸರ್?
ಅಲ್ಲೂ ಭೇಟಿ ಮಾಡಿದ್ದೀನಿ. ನಮ್ಮ ನಾಯಕರು, ನಮ್ಮ ಲೀಡ್ರು, ಅವರ ಆಶೀರ್ವಾದ ಸದಾಕಾಲ ಬೇಕು, ಅವರ ಅಡ್ವೈಸ್ಗಳು ಬೇಕು. ನಾನು ಮೀಟ್ ಮಾಡ್ತಿರ್ತೀನಿ, ಅವ್ರನ್ನೂ ಮೀಟ್ ಮಾಡ್ತೀನಿ, ಮುಖ್ಯಮಂತ್ರಿ ಸಾಹೇಬ್ರನ್ನ ಮೀಟ್ ಮಾಡ್ತಿರ್ತೀನಿ, DCM ಸಾಹೇಬ್ರನ್ನು ಮೀಟ್ ಮಾಡ್ತಿರ್ತೀನಿ. ನೋ ಪ್ರಾಬ್ಲಮ್ ಇನ್ ದಟ್. ಇದು ಕುಣಿಗಲ್ ರಂಗನಾಥ್ ಅವರ ಮಾತುಗಳು. ಯಾವುದೇ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕುಣಿಗಲ್ ರಂಗನಾಥ್ ಅವರು ಮೊದಲೇ ನಿರ್ಧರಿಸಿಕೊಂಡಂತೆ ಕಾಣಿಸ್ತಾ ಇದೆ, ಈ ವಿಚಾರಕ್ಕೆ ಯಾವುದೇ ಕಮೆಂಟ್ ಮಾಡಬಾರ್ದು ಅಂಥೇಳಿ. ಮೊದಲೇ ಪರಿಸ್ಥಿತಿ ಈ ರೀತಿ ಇದೆ, ಈ ಸಂದರ್ಭದಲ್ಲಿ ಏನೇ ಮಾತನಾಡಿದರೂ ಕೂಡ ಅದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ.